Hello everyone, welcome to my channel. ನಮ್ಮ ಚೈತನ್ಯ ಸಿಂಚನ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರೋ ಅವರು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಯಾರು ಮೊದಲಿಗೆ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಅಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ನಮ್ಮ ಚಾನೆಲ್ನ ಮೊದಲ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾಗಿ ನೀವು ಅದನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಮ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗಾಗಿ ನಾನು ಇವತ್ತು ತಗೊಂಡ್ಬಂದಿರೋ ಒಂದು ಟಾಪಿಕ್ ಯಾವ್ದಪ್ಪ ಅಂತ ಅಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್. ಹೌದು, ಹಿಂದಿನ ಕ್ಲಾಸಲ್ಲೂ ಪಾರ್ಟ್ಸ್ ಆಫ್ ಸ್ಪೀಚ್ ನ ಹೇಳಿದ್ದೆ, ಆದ್ರೆ ಇವತ್ತು ಪಾರ್ಟ್ಸ್ ಆಫ್ ಸ್ಪೀಚ್ ನ ಯಾಕಪ್ಪ ಹೇಳ್ತಾ ಇದೀನಿ ಅಂತಂದ್ರೆ, ಒಂದು ಶಾರ್ಟ್ ಟೈಮ್ ಅಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ನ ಹೇಗೆ ಕಲಿಯೋದು, ಹೇಗೆ ಅದನ್ನ ಕಲಿತು ಸೆಂಟೆನ್ಸ್ ನ ಮೇಕ್ ಮಾಡೋದು ಅಂತ ಹೇಳಿ. ಸೊ ಹಾಗಾಗಿ ನಮ್ಮೆಲ್ರಿಗೂ ಗೊತ್ತು 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ ಅಂತ. ಮೊದಲನೇದು ನೌನ್, ಸೆಕೆಂಡ್ ಒನ್ ಪ್ರನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, then conjunction, interjection, preposition. These are the 8 parts of speech. ನಾವು ಯಾವಾಗ ಈ ಒಂದು ಬೇಸಿಕ್ ನ ಕಲಿತೀವೋ ಆಗ ಮಾತ್ರ ನಾವು ಈಸಿಯಾಗಿ ಒಂದು ವಾಕ್ಯನ ಇಂಗ್ಲಿಷ್ ನಲ್ಲಿ ಮಾಡೋದಕ್ಕೆ ಸಾಧ್ಯ. ಹಾಗಾದ್ರೆ ನೌನ್ ಅಂತ ಅಂದ್ರೆ ಏನು? ನೌನ್ ಅಂತ ಅಂದ್ರೆ ಇದು ಒಂದು ನಾಮಪದ. ನಾಮಪದನ ನಾವು ಹೇಗೆ ವ್ಯಾಖ್ಯಾನ ಮಾಡೋದು? ಹೌದು, ನೌನ್ ಅಂದ್ರೆ ಏನಿಲ್ಲ, ಇಟ್ ಮೀನ್ಸ್ ಇಟ್ ಶೋಸ್ ದ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್, ಥಿಂಗ್ಸ್, ಅನಿಮಲ್ ಅಂತ. ಅಂದ್ರೆ ನಾಮಪದ ಅನ್ನೋದು ಒಬ್ಬ ವ್ಯಕ್ತಿಯ, ಒಂದು ಸ್ಥಳದ ಅಥವಾ ಒಂದು ವಸ್ತುವಿನ ಹೆಸರನ್ನ ಸೂಚಿಸೋದೇ ನಾಮಪದ, ನೌನ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಹೇಳೋದಾದ್ರೆ, ಪರ್ಸನ್ಸ್ಗೆ ಎಕ್ಸಾಂಪಲ್ ನಿಮ್ಮ ಹೆಸರನ್ನೇ ತಗೊಳ್ಳಿ. ಕಾವ್ಯ, ಭವ್ಯ, ಪೂಜಾ ಅಥವಾ ಶರತ್, ಹೀಗೆ ಯಾವ್ದಾದ್ರು ಒಬ್ಬ ಪರ್ಸನ್ ನ ಹೆಸರನ್ನ ಸೂಚಿಸೋದೆ ನೌನ್. ಹಾಗೇನೆ ಪ್ಲೇಸ್ ನ ತಗೊಂಡ್ರೆ ಬ್ಯಾಂಗ್ಳೂರ್, ತುಮಕೂರು, ಮಲೇಷಿಯಾ ಅಥವಾ ಅಮೆರಿಕಾ, ಇಂಗ್ಲೆಂಡ್, ಸೊ ಈ ರೀತಿಯಾದಂತಹ ಒಂದು ಸ್ಥಳದ ಹೆಸರನ್ನ ಸೂಚಿಸೋದು. ಥಿಂಗ್ಸ್ ತಗೊಂಡ್ರೆ ಟೇಬಲ್, ಪೆನ್, ಬಲ್ಬ್, ವಿಂಡೋ, ಬುಕ್ಸ್, ಸೊ ಈ ರೀತಿಯಾದಂತಹ ಕೆಲವೊಂದು ವಸ್ತುಗಳನ್ನ ತಗೊಳ್ಳೋದು. ದೆನ್ ನೆಕ್ಸ್ಟ್ ಅನಿಮಲ್ಸ್. ಅನಿಮಲ್ಸ್ ಅಂದ್ರೆ ನಮ್ಮೆಲ್ರಿಗೂ ಗೊತ್ತಿದೆ, ಕವ್ ಇರ್ಬೋದು, ರ್ಯಾಬಿಟ್ ಇರ್ಬಹುದು, ಫಾಕ್ಸ್ ಇರ್ಬೋದು. ಸೊ ಈ ರೀತಿಯಾದಂತಹ ಪ್ರಾಣಿಗಳ, ವ್ಯಕ್ತಿಗಳ, ಸ್ಥಳದ ಜೊತೆಗೆ ವಸ್ತುವಿನ ಹೆಸರನ್ನ ಸೂಚಿಸೋದನ್ನ ನಾವು ನೌನ್ ಅಂತ ಹೇಳಿ ಕರಿತೀವಿ. ಸೊ ಟೋಟಲಿ ನೌನ್ ಅಂತ ಅಂದ್ರೆ ಹೆಸರನ್ನ ಸೂಚಿಸುವಂತಹ ಪದ. ಇಟ್ ಶೋಸ್ ಎ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್, ಥಿಂಗ್ಸ್ ಅಂಡ್ ಅನಿಮಲ್ಸ್. ಹಾಗೇನೆ ನಾವು ಪ್ರನೌನ್ಗೆ ಬರೋಣ. ವಾಟ್ ಈಸ್ ಪ್ರನೌನ್ ಅಂತ ನಮ್ ತಲೆಯಲ್ಲಿ ಕುತ್ಕೊಂಡಾಗ, ಪ್ರನೌನ್ ಈಸ್ ಇನ್ಸ್ಟೆಡ್ ಆಫ್ ನೌನ್. ನಾವು ನಾಮಪದಗಳ ಬದಲಿಗೆ ಬಳಸುವಂತಹ ಪದಗಳನ್ನ ಪ್ರನೌನ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ನೌನ್ ಅಲ್ಲಿ ಪರ್ಸನ್ ಅಂತ ಹೇಳಿದೆ. ಪರ್ಸನ್ ಅಂತ ಬಂದ್ರೆ ನಾವು ಯಾವ್ದನ್ನ ಕನ್ಸಿಡರ್ ಮಾಡ್ತೀವಿ? ಹುಡುಗ ಅಥವಾ ಹುಡುಗಿಯನ್ನ ಕನ್ಸಿಡರ್ ಮಾಡ್ತೀವಿ. ಹುಡುಗ ಅಥವಾ ಹುಡುಗಿಯನ್ನ ಪ್ರನೌನ್ ಅಲ್ಲಿ ಹೇಗ್ ಬರೆಯೋದು ಅಂತ ಅಂದ್ರೆ, ಒಬ್ಬ ಹುಡುಗನ ಹೆಸರು ತಗೊಳ್ಳಿ. ಫಾರ್ ಎಕ್ಸಾಂಪಲ್, ನಾವು ತನ್ವಿಕ್ ಅಂತ ತಗೊಳ್ಳೋಣ. ತನ್ವಿಕ್ ಅನ್ನೋದು ಒಬ್ಬ ಹುಡುಗನ ಹೆಸರು. ಸೊ ಈ ಹೆಸರಿನ ಬದಲಾಗಿ ನಾವೀಗ ಪ್ರನೌನ್ ಅನ್ನ ಬರಿಬೇಕು. ಅದಕ್ಕೆ ತನ್ವಿಕ್ ಬದಲು ನಾವು ಹಿ ಅಂತ ಬರಿತೀವಿ. ಹುಡುಗಿ ಹೆಸರು ತಾನ್ವಿ ಅಂತ ತಗೊಳ್ಳೋಣ. ತಾನ್ವಿ ಅನ್ನೋದು ಒಂದು ಹುಡುಗಿ ಹೆಸರು, ಅಂದ್ರೆ ಇದು ಒಂದು ನೌನ್ ಆಗಿರುತ್ತೆ. ಇದರ ಬದಲಿಗೆ ನಾವು ಪ್ರನೌನ್ ಅನ್ನ ಬರಿಬೇಕು ಅಂತ ಅಂದ್ರೆ ಇಲ್ಲಿಗೆ ನಾವು ಶಿ ಅಂತ ಹೇಳಿ ಬರಿತೀವಿ. ಈ ತರ ಲಾಟ್ ಆಫ್ ಪ್ರನೌನ್ಸ್ ಇದೆ. ಯಾವ್ದ್ಯಾವ್ದು ಇರ್ಬೋದು ಅಂದ್ರೆ, ಹಿ ಇರ್ಬೋದು, ಹಿಮ್ ಇರ್ಬೋದು, ಹಿಸ್ ಇರ್ಬೋದು, ದೆನ್ ಶಿ ಇರ್ಬೋದು, ಹರ್ ಇರ್ಬೋದು, ಇಟ್ ಇರ್ಬೋದು, ಯು ಇರ್ಬೋದು, ವಿ, ಅಸ್, ಅವರ್, ದೆಮ್, ದೇರ್. ಇದೆಲ್ಲದೂ ಕೂಡ ನಾಮಪದಗಳ ಬದಲಿಗೆ ಬಳಸುವಂತಹ ಸರ್ವನಾಮಗಳು ಅಂತ. ಅಂದ್ರೆ ಇದೆಲ್ಲದೂ ಕೂಡ ಪ್ರನೌನ್ ಅಂತ ಹೇಳಿ ನಾವು ಕರಿತೀವಿ. ಪ್ರನೌನ್ ಆದ್ಮೇಲೆ ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವ್ದಪ್ಪ ಬರುತ್ತೆ ಅಂದ್ರೆ ವರ್ಬ್. ವರ್ಬ್ ಅಂದ್ರೆ ನಮ್ಗೆಲ್ರಿಗೂ ಗೊತ್ತು. ಏನಪ್ಪ ವರ್ಬ್ ಅಂದ್ರೆ? ಒಂದು ಕೆಲಸ. ಯಾವುದೇ ಒಂದು ಕೆಲಸವನ್ನ ಸೂಚಿಸುವ ಪದವನ್ನ ನಾವು ವರ್ಬ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಇಟ್ ಶೋಸ್ ಆನ್ ಆಕ್ಷನ್. ಇದು ಒಂದು ಆಕ್ಷನ್ ಅನ್ನ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್,
ಸಿಟ್ ಅಂತ ಅಂದ್ರೆ ಕುತ್ಕೊಳ್ಳೋದು, ಜಂಪ್ ಅಂತ ಅಂದ್ರೆ ನೆಗೆಯೋದು, ಈಟ್ ಅಂದ್ರೆ ತಿನ್ನೋದು, ಸ್ಕಿಪ್ ಅಂದ್ರೆ ಜಿಗಿಯೋದು, ಸೊ ರನ್ ಅಂದ್ರೆ ಓಡೋದು. ಇದೆಲ್ಲದೂ ಕೂಡ ವರ್ಬ್ ಅನ್ನ ಸೂಚಿಸುತ್ತೆ, ಅಂದ್ರೆ ಆಕ್ಷನ್ ಅನ್ನ. ನಾವು ಮಲ್ಕೊಳ್ಳೋದು ಕೂಡ ಒಂದು ಆಕ್ಷನ್ನೇ, ಸ್ಲೀಪ್ ಅನ್ನೋದು ಕೂಡ ಒಂದು ಆಕ್ಷನ್ನೇ. ಸೊ ಇದೆಲ್ಲದೂ ಕೂಡ ಒಂದು ಕ್ರಿಯಾಪದ. ವರ್ಬ್ ಅಂದ್ರೆ ಕ್ರಿಯಾಪದ. ಕ್ರಿಯಾಪದ ಏನ್ ಮಾಡುತ್ತೆ? ಕೆಲಸನ ಸೂಚಿಸುತ್ತೆ. ಒಂದು ಕೆಲಸವನ್ನ ಯಾವುದು ಸೂಚಿಸುತ್ತೋ ಸೊ ಅದನ್ನ ನಾವು ಕ್ರಿಯಾಪದ ಅಂತ ಹೇಳಿ ಕರಿತೀವಿ. ಅಲ್ಲಿ ಕ್ರಿಯೆಯನ್ನ ಸೂಚಿಸುತ್ತೆ. ವರ್ಬ್ ಅಂದ್ರೆ ಇನ್ನೇನಿಲ್ಲ. ವರ್ಬ್ ಅಂತ ಅಂದ್ರೆ ಒಂದು ಆಕ್ಷನ್ ಅನ್ನ ಶೋ ಮಾಡೋದು ಅಥವಾ ಡಿಸ್ಕ್ರೈಬ್ ಮಾಡೋದು. ಆಕ್ಷನ್ ಅನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ನಾವು ವರ್ಬ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ವರ್ಬ್ ಆದ್ಮೇಲೆ ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು? ಅದೇ ಅಡ್ವರ್ಬ್. ಅಡ್ವರ್ಬ್ ಅಂತ ಅಂದ್ರೆ ಏನಿಲ್ಲ, ವರ್ಬ್ ಅನ್ನ ಒಂದು ಡಿಸ್ಕ್ರೈಬ್ ಮಾಡಿ ಅಥವಾ ಮಾಡಿಫೈ ಮಾಡಿ ಹೇಳೋದೆ ಅಡ್ವರ್ಬ್. ಸೊ ಅಡ್ವರ್ಬ್ ಈಸ್ ನಥಿಂಗ್ ಬಟ್ an adverb is modify a verb ಅಂತ ಅಂದ್ರೆ ಅಡ್ವರ್ಬ್ ಒಂದು ಕ್ರಿಯೆಯ ವಿಶೇಷಣವನ್ನ ತಿಳಿಸುತ್ತೆ. ಒಂದು ಕ್ರಿಯಾಪದದ ಗುಣ ವಿಶೇಷಣವನ್ನ ಯಾವುದು ತಿಳಿಸುತ್ತೋ ಅದೇ ಕ್ರಿಯಾ ವಿಶೇಷಣ. ಅಡ್ವರ್ಬ್ ಅಂದ್ರೆ ಕ್ರಿಯಾ ವಿಶೇಷಣ. ಫಾರ್ ಎಕ್ಸಾಂಪಲ್, ಅಡ್ವರ್ಬ್ಗೆ ಒಂದು ಎಕ್ಸಾಂಪಲ್ ನ ತಗೊಳ್ಳೋಣ. ಯಾವ್ದಪ್ಪ ಅಂದ್ರೆ he walks slowly. ವಾಕ್ ಅನ್ನೋದು ಏನಂತ ಹೇಳಿದ್ದೆ? ಅದು ಒಂದು ಕ್ರಿಯೆ, ಅದು ಒಂದು ವರ್ಬ್ ಆಗಿರುತ್ತೆ. ಸ್ಲೋಲಿ ಅನ್ನೋದು ಏನು? ಸ್ಲೋಲಿ ಅನ್ನೋದು ಅಡ್ವರ್ಬ್. ಯಾಕೆ ಇದನ್ನ ಅಡ್ವರ್ಬ್ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ವರ್ಬ್ ಅನ್ನ ಮಾಡಿಫೈ ಮಾಡ್ತಾ ಇರುವಂತಹ ವರ್ಡ್ ಯಾವ್ದಿದೆಯೋ ಅದನ್ನ ನಾವು ಅಡ್ವರ್ಬ್ ಅಂತ ಹೇಳ್ತೀವಿ. ಅವನು ನಿಧಾನವಾಗಿ ನಡೀತಾ ಇದ್ದಾನೆ. ನಿಧಾನವಾಗಿ ಅನ್ನೋದು ಅಡ್ವರ್ಬ್, ನಡೀತಾ ಇದ್ದಾನೆ ಅನ್ನೋದು ವರ್ಬ್. ಸೊ ನಡೀತಿರೋದು ಒಂದು ಆಕ್ಷನ್ ಅಲ್ವಾ? ಸೊ ಹಾಗಾಗಿ ನಾವು ಅದನ್ನ ವರ್ಬ್ ಅಂತ ಕರಿತೀವಿ. ಸೊ ಹೇಗೆ ನಡೀತಾ ಇದ್ದಾನೆ? ನಿಧಾನವಾಗಿ, ಸ್ಲೋ ಆಗಿ ನಡೀತಾ ಇದ್ದಾನೆ ಅನ್ನೋದಕ್ಕೆ ನಾವು ಅಡ್ವರ್ಬ್ ಅಂತ ಹೇಳಿ ಕರಿತೀವಿ. ಆ ತರನೇ ನಾವ್ ಇನ್ನೊಂದಷ್ಟು ಎಕ್ಸಾಂಪಲ್ ಕೊಡೋದಾದ್ರೆ ಶಿ ಲುಕ್ ಬ್ಯೂಟಿಫುಲಿ. ಲುಕ್ ಅಂದ್ರೆ ನೋಡೋದು, ನೋಡೋದು ಒಂದು ಆಕ್ಷನ್, ಅದು ಒಂದು ವರ್ಬ್. ಬ್ಯೂಟಿಫುಲ್ ಹೇಗೆ ಕಾಣಿಸ್ತಾ ಇದ್ದಾಳೆ ಅವಳು ಅಂದ್ರೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾಳೆ. ಹಾಗೇನೆ ಇನ್ನೊಂದು ಎಕ್ಸಾಂಪಲ್, ಹಿ ವರ್ಕ್ ಹಾರ್ಡ್ಲಿ. ಅವನು ವರ್ಕ್ ಮಾಡ್ತಾ ಇದ್ದಾನೆ. ವರ್ಕ್ ಅನ್ನೋದು ಏನು? ಅದು ಒಂದು ವರ್ಬ್, ಅಂದ್ರೆ ಅದು ಒಂದು ಆಕ್ಷನ್. ಸೊ ಅದನ್ನ ಡಿಸ್ಕ್ರೈಬ್ ಮಾಡ್ತಾ ಇರೋದು ಯಾವುದು? ಹಾರ್ಡ್ಲಿ, ಅಂದ್ರೆ ಅವನು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಇಲ್ಲಿ ವರ್ಬ್ ಅನ್ನ ಮಾಡಿಫೈ ಮಾಡುತ್ತಲ್ವಾ, ಅದನ್ನ ನಾವು ಅಡ್ವರ್ಬ್ ಅಂತ ಹೇಳಿ ಕರಿತೀವಿ. ಕ್ರಿಯೆಯನ್ನ ವಿಶೇಷಣವಾಗಿ ಅಥವಾ ಕ್ರಿಯಾಪದದ ವಿಶೇಷವನ್ನ ತೋರ್ಸೋದಿಕ್ಕೆ ನಾವು ಕ್ರಿಯಾ ವಿಶೇಷಣ ಅಡ್ವರ್ಬ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಯಾವ್ದಪ್ಪ? ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅಂತ ಅಂದ್ರೆ ಏನು? ತುಂಬಾ ಈಸಿ. ಅಡ್ಜೆಕ್ಟಿವ್ ಅಂತ ಅಂದ್ರೆ ಏನಿಲ್ಲ, ಎಂತದು ಇಲ್ಲ, $650 ಮಾತ್ರ ಬಿಸಿ ರಾಗಿ ಇಟ್ಟು ಯಾವ್ದೋ ಒಂದು ಪದದ ವಿಶೇಷಣವನ್ನ, ಅದು ಯಾವ ಪದ ಆಗಿರುತ್ತೆ? ನಾಮಪದ ಅಥವಾ ಸರ್ವನಾಮ. ನೌನ್ ಮತ್ತೆ ಪ್ರನೌನ್ ಇದೆಯಲ್ವಾ, ಸೊ ಅದರ ಒಂದು ಕ್ವಾಲಿಟಿಯನ್ನ ತಿಳಿಸೋದೇ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಇಸ್ ನಥಿಂಗ್ ಬಟ್ ವಿಚ್ ಶೋಸ್ ದ ಕ್ವಾಲಿಟಿ ಆಫ್ ಎ ನೌನ್ ಆರ್ ಪ್ರನೌನ್ ಆರ್ ವಿಚ್ ಡಿಸ್ಕ್ರೈಬ್ ಎ ನೌನ್ ಆರ್ ಪ್ರನೌನ್. ಒಂದು ನಾಮಪದ ಅಥವಾ ಸರ್ವನಾಮವನ್ನ ಡಿಸ್ಕ್ರೈಬ್ ಮಾಡೋದು ಅಥವಾ ಅದರ ಒಂದು ಕ್ವಾಲಿಟಿಯನ್ನ, ಅದರ ಒಂದು ವಿಶೇಷತೆಯನ್ನ ತಿಳಿಸೋದೆ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅಂತ ಅಂದ್ರೆ ನಾನು ಹೇಳ್ದೆ, ಅಡ್ಜೆಕ್ಟಿವ್ ಒಂದು ಕ್ವಾಲಿಟಿಯನ್ನ ತಿಳಿಸುವಂತಹ ಪದ ಅಂತ ತಿಳ್ಕೊಂಡ್ರೆ ಸಾಕು. ಸೊ ಈ ಒಂದು ಅಡ್ಜೆಕ್ಟಿವ್ ಅಲ್ಲಿ ಫಾರ್ ಎಕ್ಸಾಂಪಲ್ ತಗೊಳ್ಳೋಣ, ದಿಸ್ ಕಾಫಿ ಈಸ್ ಗುಡ್. ಇಲ್ಲಿ ಕಾಫಿ ಅನ್ನೋದು ಏನು? ಕಾಫಿ ಅನ್ನೋದು ನೌನ್ ಆಗಿರುತ್ತೆ. ಗುಡ್ ಅನ್ನೋದೇ ಅಡ್ಜೆಕ್ಟಿವ್. ಕಾಫಿ ತುಂಬಾ ಚೆನ್ನಾಗಿದೆ, ಕಾಫಿ ಇಸ್ ಗುಡ್. ಸೊ ಗುಡ್ ಅನ್ನೋದು ಅಡ್ಜೆಕ್ಟಿವ್. ಅದು ಕಾಫಿ ಅನ್ನೋ ಒಂದ್ ನಾಮಪದ ಇದೆಯಲ್ವಾ, ಕಾಫಿ ಅಂದ್ರೆ ನೌನ್ ಅಲ್ವಾ, ಅದು ಅದರ ಒಂದು ವಿಶೇಷತೆಯನ್ನ ತಿಳಿಸ್ತಾ ಇದೆ. ದೆನ್ ನೆಕ್ಸ್ಟ್, ದ ಫುಡ್ ಈಸ್ ಹಾಟ್. ಈ ಊಟ ತುಂಬಾ ಸುಡ್ತಾ ಇದೆಯಪ್ಪ. ಇಲ್ಲಿ ಫುಡ್ ಅನ್ನೋದು ಏನು? ನೌನ್. ಹಾಟ್ ಅಂದ್ರೆ ಅದು ಅಡ್ಜೆಕ್ಟಿವ್. ನೌನ್ ನ ಡಿಸ್ಕ್ರೈಬ್ ಮಾಡಿ ಹೇಳ್ತಾ ಇದೆ, ನೌನ್ ನ ಕ್ವಾಲಿಟಿಯನ್ನ ಹೇಳ್ತಾ ಇದೆ. ದೆನ್ ನೆಕ್ಸ್ಟ್, ದೇ ಲೈವ್ ಇನ್ ಎ ಬ್ಯೂಟಿಫುಲ್ ಹೌಸ್. ಅವರೆಲ್ಲರೂ ಒಂದು ಒಳ್ಳೆ ಮನೆಯಲ್ಲಿ ವಾಸವಾಗಿದ್ದಾರೆ. ಸೊ ಮನೆ ಅನ್ನೋದು ಏನು? ನೌನ್ ಅಲ್ವಾ. ಸೊ ಮನೆ ಅನ್ನೋದು ನೌನ್ ಆಗಿದ್ದಾಗ ಬ್ಯೂಟಿಫುಲ್ ಅನ್ನೋದು ಏನಿಲ್ಲಿ? ಒಂದು ಅಡ್ಜೆಕ್ಟಿವ್.
ಅಂದ್ರೆ ಒಂದು ಕ್ವಾಲಿಟಿಯನ್ನ, ಮನೆಯ ಕ್ವಾಲಿಟಿಯನ್ನ ತಿಳಿಸ್ತಾ ಇದೆ. ಸೊ ಹಾಗಾಗಿ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ ಕನ್ನಡದಲ್ಲಿ, ಅವಳು ನೋಡೋದಕ್ಕೆ ತುಂಬಾ ಸುಂದರವಾಗಿ ಇದ್ದಾಳೆ. ಅವಳು ಅನ್ನೋದೇನಿದು ಪ್ರನೌನ್ ಕ್ವಾಲಿಟಿ ಕೂಡ ತಿಳಿಸುತ್ತಲ್ವಾ ಅಡ್ಜೆಕ್ಟಿವ್. ಸೊ ಅವಳು ಅಂದ್ರೆ ಒಂದು ಸರ್ವನಾಮ. ಅವಳು ಸುಂದರವಾಗಿದ್ದಾಳೆ, ಅವಳ ಒಂದು ಕ್ವಾಲಿಟಿಯನ್ನ ತಿಳಿಸ್ತಾ ಇದೆ. ಸುಂದರವಾಗಿದ್ದಾಳೆ ಅನ್ನೋ ಪದ ಅವಳ ಕ್ವಾಲಿಟಿಯನ್ನ ತಿಳಿಸ್ತಾ ಇದೆ. ಅವಳು ಅಂದ್ರೆ ಅದು ಸರ್ವನಾಮ, ಸುಂದರವಾಗಿದ್ದಾಳೆ ಅಂತ ಅಂದ್ರೆ ಅದು ಒಂದು ಅಡ್ಜೆಕ್ಟಿವ್. ಇವಾಗ ನಿಮ್ಗೆಲ್ರಿಗೂ ಅಡ್ಜೆಕ್ಟಿವ್ ಗೊತ್ತಾಗಿದೆ. ಅಡ್ಜೆಕ್ಟಿವ್ ಅಂದ್ರೆ ಏನಿಲ್ಲ, ಅದು ಒಂದು ನಾಮಪದ ಅಥವಾ ಸರ್ವನಾಮ. ಅಂದ್ರೆ ನೌನ್ ಅಥವಾ ಪ್ರನೌನ್ ಇದೆಯಲ್ವಾ, ಅದರ ಒಂದು ಕ್ವಾಲಿಟಿ, ಅದರ ಒಂದು ವಿಶೇಷತೆ. ಸೊ ಹಿಂದಿನ ಅಡ್ವರ್ಬ್ ಅಲ್ಲಿ ವರ್ಬ್ ನ ವಿಶೇಷತೆ ತಿಳಿಸಿದ್ರೆ, ಅಡ್ಜೆಕ್ಟಿವ್ ಅಲ್ಲಿ ನಾಮಪದ ಮತ್ತೆ ಸರ್ವನಾಮ ಅಂದ್ರೆ ನೌನು ಅಥವಾ ಪ್ರನೌನ್ ನ ವಿಶೇಷತೆ ತಿಳಿಸುತ್ತೆ. ಅಡ್ಜೆಕ್ಟಿವ್ಗೂ ಅಡ್ವರ್ಬಿಗೂ ನೀವು ಕನ್ಫ್ಯೂಸ್ ಆಗಬೇಡಿ. ಯಾಕಂದ್ರೆ ಅಡ್ವರ್ಬ್ ಅಲ್ಲಿ ವರ್ಬ್ ಅಂದ್ರೆ ಕೆಲಸದ ವಿಶೇಷತೆಯನ್ನ ತಿಳಿಸುತ್ತೆ. ಅಡ್ಜೆಕ್ಟಿವ್ ಅಲ್ಲಿ ನಾಮಪದ ಅಥವಾ ಸರ್ವನಾಮದ ವಿಶೇಷತೆಯನ್ನ ತಿಳಿಸುತ್ತೆ. ಇದೆರಡೂ ಕೂಡ ನೀವು ನೀಟಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಿಪೋಸಿಷನ್ ಅಂತ ಅಂದ್ರೆ ಏನಿಲ್ಲ, ಎ ವರ್ಡ್ ಆರ್ ಗ್ರೂಪ್ ಆಫ್ ವರ್ಡ್ ಯೂಸ್ಡ್ ಬಿಫೋರ್ ನೌನ್ ಅಂಡ್ ಪ್ರನೌನ್ ಟು ಶೋ ಡೈರೆಕ್ಷನ್, ಟೈಮ್, ಪ್ಲೇಸ್ ಅಂಡ್ ಲೊಕೇಶನ್. ಮತ್ತೆ ಪ್ರಿಪೊಸಿಷನ್ ಅಂತ ಅಂದರೆ ಎ ವರ್ಡ್ ಆರ್ ಗ್ರೂಪ್ ಆಫ್ ವರ್ಡ್ ಯೂಸ್ಡ್ ಬಿಫೋರ್ ನೌನ್ ಆ್ಯಂಡ್ ಪ್ರನೌನ್ ಟು ಶೋ ಡೈರೆಕ್ಷನ್, ಟೈಮ್, ಪ್ಲೇಸ್ ಆ್ಯಂಡ್ ಲೊಕೇಶನ್. ಒಂದು ವರ್ಡ್ ಅಥವಾ ಗ್ರೂಪ್ ಆಫ್ ವರ್ಡ್ನ ನಾವು ಒಂದು ನೌನ್ ಅಂದರೆ ನಾಮಪದ, ಮತ್ತೊಂದು ಪ್ರನೌನ್ ಇವೆರಡಕ್ಕಿಂತ ಮುಂಚೆ ಬಳಸುವಂತಹ ಒಂದಷ್ಟು ವರ್ಡ್ಸ್ನ ಅಥವಾ ಗ್ರೂಪ್ ಆಫ್ ವರ್ಡ್ಸ್ನ ನಾವು ಪ್ರಿಪೊಸಿಷನ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಕನ್ನಡದಲ್ಲಿ ಪೂರ್ವಭಾವಿ ಅಂತಲೂ ಕರೀತಾರೆ. ದೆನ್ ಇದಕ್ಕೆ ಎಕ್ಸಾಂಪಲ್ಸ್ನ ಹೇಳೋದಾದರೆ ಇನ್, ಆಟ್, ಆನ್, ಆಫ್, to, like. These are examples of the preposition. There are lot of examples are there. So for example, we take one sentence, the sun looking like too bright. Here like is one of the preposition. Then we take a table. There is a glass on the table. Okay, so this is one of the sentence. Table, glass is on the table, a glass is under the table. Like that we use preposition. Then we will go to the conjunction side. Conjunction is a word used to connect words, sentences or phrases, clauses. Okay, ಕಂಜಕ್ಷನ್ ಅಂತ ಅಂದರೆ ಸಂಯೋಗ ಅಂತ ಹೇಳಿ, ಒಂದು ವಾಕ್ಯ ಅಥವಾ ಒಂದು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳನ್ನು ಕನೆಕ್ಟ್ ಮಾಡಲಿಕ್ಕೆ, ಒಟ್ಟುಗೂಡಿಸೋದಕ್ಕೆ, ಸಂಯೋಗ ಮಾಡಿಸೋದಕ್ಕೆ ನಾವು ಕಂಜಕ್ಷನ್ ಅಂತ ಹೇಳಿ ಕರಿತೀವಿ. ಒಂದು ಎಕ್ಸಾಂಪಲ್ನ ತಗೊಳ್ಳೋಣ. ಶಿ ಗೋಸ್ ಟು ದ ಟೆನ್ನಿಸ್ ಕ್ಲಬ್ ಅಂದರೆ ಅವಳು ಟೆನ್ನಿಸ್ ಕ್ಲಬ್ಗೆ ಹೋಗ್ತಾಳೆ. ಬಿಕಾಸ್ ಶಿ ಲೈಕ್ಸ್ ಟು ಪ್ಲೇ, ಯಾಕಂದರೆ ಅವಳಿಗೆ ಆಟ ಆಡೋದಂದರೆ ಇಷ್ಟ. ಓಕೆ, ಅದಕ್ಕೋಸ್ಕರ ಇಲ್ಲಿ ಬಿಕಾಸ್ ಅಂತ ಸೇರಿಸಿದ್ದೀವಿ. ಇದು ಯಾಕೆ ಅಂತ ಅಂದರೆ, ಸೊ ಲೈಕ್ ದಟ್, ಬಿಕಾಸ್, ಬಟ್, ಐದರ್, ಈವನ್ ಇಫ್, ಈವನ್ ದೋ, ಹೌ, ಹವೆವರ್ ಇದೆಲ್ಲದೂ ಕೂಡ ಎಕ್ಸಾಂಪಲ್ಸ್ ಆಫ್ ಕಂಜಕ್ಷನ್ ಆಗುತ್ತೆ. ದೆನ್ ಇನ್ನೊಂದು ಎಕ್ಸಾಂಪಲ್ ಕೊಡೋಣ. ಹಿ ರೀಡ್ ನ್ಯೂಸ್ ಪೇಪರ್ ಬಟ್ ಹಿ ಡೋಂಟ್ ಲೈಕ್ ರೀಡ್ ಬುಕ್ಸ್. ಅವನಿಗೆ ನ್ಯೂಸ್ ಪೇಪರ್ ಓದ್ತಾ ಇದ್ದಾನೆ, ಆದರೆ ಬಟ್ ಹಿ ಡೋಂಟ್ ಲೈಕ್ ರೀಡ್ ಬುಕ್ಸ್. ಸೊ ಇಲ್ಲಿ ಬಟ್ ಅನ್ನೋದು ಹಿ ರೀಡ್ ನ್ಯೂಸ್ ಪೇಪರ್ ಮತ್ತು ಹಿ ಡೋಂಟ್ ಲೈಕ್ ಟು ರೀಡ್ ಬುಕ್ಸ್ ಇದೆರಡನ್ನೂ ಕನೆಕ್ಟ್ ಮಾಡ್ತಾ ಇದೆ ಬಟ್ ಅನ್ನೋ ವರ್ಡು. ಅದಕ್ಕೆ ನಾವು ಇದನ್ನು ಕಂಜಕ್ಷನ್ ಅಂತ ಹೇಳಿ ಕರಿತೀವಿ. ಆದರೆ ಪ್ರಿಪೊಸಿಷನ್ನಲ್ಲಿ ನೀವು ಪ್ರಿಪೊಸಿಷನ್ಗೂ ಮತ್ತು ಕಂಜಕ್ಷನ್ಗೂ ಒಂದು ಏನು ಡೌಟ್ ಬರೋದಾದರೆ, ಪ್ರಿಪೊಸಿಷನ್ನ ನೌನು ಮತ್ತು ಪ್ರನೌನ್ ನಾಮಪದ ಮತ್ತು ಸರ್ವನಾಮದ ಮುಂಚೆ ಬಳಸ್ತೀವಿ.
ಅರ್ಥ ಆಯ್ತಾ? ದೆನ್ ಕಂಜಕ್ಷನ್ನ 2 ಸೆಂಟೆನ್ಸ್ ಅಥವಾ 2 ವರ್ಡ್ಗಳ ಮಧ್ಯೆ ಬಳಸ್ತೀವಿ. ಇದನ್ನು ನಾವು ಕಂಜಂಕ್ಷನ್ ಅಂತ ಹೇಳಿ ಕರಿತೀವಿ. ನೌನು ಪ್ರನೌನ್ಗಿಂತ ಮುಂಚೆ ಬಳಸೋದನ್ನು ನಾವು ಪ್ರಿಪೋಸಿಷನ್ ಅಂತ ಹೇಳಿ ಕರಿತೀವಿ. ದೆನ್ ವಿ ವಿಲ್ ಗೋ ಟು ದಿ ಇಂಟರ್ಜೆಕ್ಷನ್ ಸೈಡ್. ವಾಟ್ ಈಸ್ ಇಂಟರ್ಜೆಕ್ಷನ್? ಇಂಟರ್ಜೆಕ್ಷನ್ ಅಂತ ಅಂದರೆ ಏನಿಲ್ಲ, ಭಾವನೆನ ವ್ಯಕ್ತ ಮಾಡೋದು ಅಂತ ಹೇಳಿ. ಒಂದು ಇಂಟರ್ಜೆಕ್ಷನ್ ಈಸ್ ಎಕ್ಸ್ಪ್ರೆಸ್ ಫೀಲಿಂಗ್ ರಾದರ್ ದ್ಯಾನ್ ಮೀನಿಂಗ್, ಸಡನ್ ಎಕ್ಸೈಟ್ಮೆಂಟ್ ಅಂತ ಕೂಡ ಹೇಳ್ಬೋದು. ಇದು ಒಂದು ಎಕ್ಸ್ಪ್ರೆಸ್ ಅಥವಾ ಒಂದು ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಯಾವ ಥರ ಫೀಲಿಂಗ್? ಸಡನ್ ಫೀಲಿಂಗ್. ಫಾರ್ ಎಕ್ಸಾಂಪಲ್, ನಾವು ತಾಜ್ ಮಹಲ್ ಮುಂದೆ ಹೋಗಿ ನಿಂತ್ಕೊಂಡ್ವಿ ಅಂದ್ಕೊಳ್ಳೋಣ. ಸೊ ಹೋಗಿದ ತಕ್ಷಣ ನಾವೇನು ಹೇಳ್ತೀನಿ? ವಾವ್, ತಾಜ್ ಇಸ್ ಸೋ ಬ್ಯೂಟಿಫುಲ್ ಅಂತ ಹೇಳ್ತೀವಲ್ವಾ. RCB ಮ್ಯಾಚಲ್ಲಿ ಕಪ್ ಗೆದ್ಬಿಡ್ತು ಅಂದ್ಕೊಳ್ಳೋಣ. ಸೊ ಆಗ ನಾವೇನು ಹೇಳ್ತೀವಿ? RCB won the match ಅಂತ ಹೇಳ್ತೀವಿ. ಸೊ ದೆನ್ ಹೋ ಶಟ್ ಅಂತಲೂ ಕೂಡ ಹೇಳ್ತೀವಿ. ದೆನ್ ಹುರ್ರೇ ಅಂತ ಹೇಳ್ತೀವಿ. ಸೊ ಈ ರೀತಿಯಾದಂತಹ ಕೆಲವೊಂದು ಮೀನಿಂಗ್ ಇಲ್ಲದೆ ಇರೋ ವರ್ಡ್ಸ್ ಇರುತ್ತೆ. ಸೊ ಅದನ್ನು ಸಡನ್ ಫೀಲಿಂಗಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡೋದಾದರೆ ಕನ್ನಡದಲ್ಲಿ ನಾವು ಪ್ರಕ್ಷೇಪಣ ಅಂತ ಹೇಳಿ ಕರಿತೀವಿ. ಅಯ್ಯೋ, ನೀವು ಕೆಲವೊಂದು ಕಡೆ ಏನಾದರೂ ತುಳಿದಾಗ ಅಯ್ಯೋ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಆ ಥರ ಸಡನ್ನಾಗಿ ವರ್ಡ್ಸ್ ನಮ್ಮ ಬಾಯಿಂದ ಬರುತ್ತಲ್ವ, ಸಡನ್ ಫೀಲಿಂಗ್ ಬರುತ್ತಲ್ವ, ಅದನ್ನು ನಾವು ಇಂಟರ್ಜೆಕ್ಷನ್ ಅಂತ ಹೇಳಿ ಕರಿತೀವಿ. ಸೊ ಈ ರೀತಿಯಾಗಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ನ ಆರಾಮಾಗಿ ಕಲಿಬೋದು. ದೆನ್ ಲಾಸ್ಟ್ಲಿ ನಾನು ಒಂದು ಸೆಂಟೆನ್ಸ್ನ ತೊಗೊಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಿ, ನೀವು ಈಸಿಯಾಗಿ ಗೆಸ್ ಮಾಡ್ತೀರಾ. ಒಂದು ಸೆಂಟೆನ್ಸಲ್ಲಿ ಯಾವುದೋ ಒಂದು ವರ್ಡ್ನ ಅಂಡರ್ಲೈನ್ ಮಾಡಿದರೆ ನೀವು ಅದರಲ್ಲಿ ನೌನ್ ಯಾವುದು, ಪ್ರನೌನ್ ಯಾವುದು, ವರ್ಬ್ ಯಾವುದು, ಇಂಟರ್ಜೆಕ್ಷನ್ ಯಾವುದು, ಕಂಜಕ್ಷನ್ ಯಾವುದು, ಅಡ್ಜೆಕ್ಟಿವ್ ಯಾವುದು, ಅಡ್ವರ್ಬ್ ಯಾವುದು ಅಂತ ಹೇಳಿ ಈಸಿಯಾಗಿ ಕಂಡುಹಿಡ್ಬೋದು. ಅದಕ್ಕೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸುಮನ್ ಸ್ಲೀಪ್ ಆಲ್ ನೈಟ್ ಬಟ್ ಈ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಇದು ಒಂದು ಸೆಂಟೆನ್ಸ್ ಆಗಿರುತ್ತೆ. ಸೊ ನೀವೀಗ ಕಲ್ತಿದ್ದೀರ ಅಲ್ವಾ ಪಾರ್ಟ್ಸ್ ಆಫ್ ಸ್ಪೀಚು, ಈಸಿಯಾಗಿ ಕಂಡುಹಿಡಿಯಿರಿ. ಸುಮನ್ ಅನ್ನೋದು ಏನು? ನೌನ್. ಸ್ಲೀಪ್ ಅನ್ನೋದು ಅಲ್ಲಿ ಆ್ಯಕ್ಷನ್ನ ತೋರಿಸ್ತಾ ಇದೆ, ಅದಕ್ಕೆ ಇದು ವರ್ಬ್. ಆಲ್ ನೈಟ್ ಅಂದರೆ ಅವನು ರಾತ್ರಿ ಪೂರ ನಿದ್ರೆ ಮಾಡ್ತಾನೆ, ಇದು ನೌನ್ ಆಗಿರುತ್ತೆ. ದೆನ್ ಬಟ್ ಹಿ ವೇಕ್ ಅಪ್, ಬಟ್ ಅನ್ನೋದು ಇಲ್ಲಿ ಏನಾಗಿರುತ್ತೆ? 2 ಸೆಂಟೆನ್ಸಸ್ನ ಕನೆಕ್ಟ್ ಮಾಡ್ತಿರೋ ಒಂದು ಕಂಜಕ್ಷನ್ ಆಗಿರುತ್ತೆ. ಹಿ ಅನ್ನೋದು ಸುಮನ್ ಬದಲಿಗೆ ನಾವು ಬಳಸಿರುವಂತಹ ಮತ್ತೊಂದು ಪ್ರನೌನ್ ಹಿ. ಓಕೆ, ದೆನ್ ವೇಕ್ ಅಪ್, ಎದ್ದೇಳ್ತಾನೆ, ಇದು ಕೂಡ ಒಂದು ವರ್ಬ್ ಆಗಿರುತ್ತೆ. ಹಿ ಪ್ರನೌನ್ ಆಗಿರುತ್ತೆ, ವೇಕ್ ಅಪ್ಪು ವರ್ಬ್ ಆಗಿರುತ್ತೆ, ಯಾಕಂದರೆ ಅದು ಆ್ಯಕ್ಷನ್ನ ಶೋ ಮಾಡ್ತಾ ಇದೆ. ಅರ್ಲಿ ಇನ್ ದ ಮಾರ್ನಿಂಗ್, ಬೆಳಗ್ಗೆನೆ ಬೇಗ ಎದ್ದೇಳ್ತಾನೆ ಸುಮನ್. ಅರ್ಲಿ ಇನ್ ದ ಮಾರ್ನಿಂಗ್, ಇದು ಕೂಡ ಒಂದು ನೌನ್ ಆಗಿರುತ್ತೆ. ಸುಮನ್ ಸ್ಲೀಪ್ ಆಲ್ ನೈಟ್ ಬಟ್ ಹಿ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಸೊ ಈ ಒಂದು ಸೆಂಟೆನ್ಸಲ್ಲಿ ನಾವು ಹೇಗೆ ಪಾರ್ಟ್ಸ್ ಆಫ್ ಸ್ಪೀಚ್ನ ಫೈಂಡ್ ಔಟ್ ಮಾಡಿದ್ವೋ, ಸೊ ನೀವು ಕೂಡ ನಿಮ್ಮ ಎಲ್ಲ ಇಂಗ್ಲೀಷ್ ಬುಕ್ಕಲ್ಲಿರೋ ಸೆಂಟೆನ್ಸಸನ್ನು ಈಸಿಯಾಗಿ ಅದರಲ್ಲಿರೋ ಪಾರ್ಟ್ಸ್ ಆಫ್ ಸ್ಪೀಚನ್ನು ಹುಡುಕಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೊಂದು ಟಾಪಿಕಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.